ಬಿಕಾಸ್ ನೀವು ಸ್ವಲ್ಪ ನಿಮ್ಮ ಕನ್ನಡಿ ನೋಡ್ಕೊಳ್ಳಿ, ಇಲ್ಲಾಂದ್ರೆ ನಿಮ್ಮ ಅಂತರಾತ್ಮನ ನೋಡ್ಕೊಳ್ಳಿ, ನೀವೆಷ್ಟು ವರ್ಸ್ಟ್ ಆಗಿದ್ದೀರಾ ಅಂತ. ಬಾಡಿ ಶೇಮಿಂಗ್ ಮಾಡೋದು ಎಷ್ಟು ದೊಡ್ಡ ತಪ್ಪು, ಒಬ್ರು ಮೈಂಡ್ನ ಎಷ್ಟು ಕೆಟ್ಟದಾಗ ಹಾಳು ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಬೇಕಿತ್ತು. ಹೌದು ನೀನು ಡಾರ್ಕ್ ಇದ್ದೀನಿ, ಹೌದು ನಾನು ಡಾರ್ಕ್ ಆಗಿದ್ದೀನಿ, ನಿಂಗೇನು ಇವಾಗ ಅಂದ್ರೂ ನಾನೇ ಆಲ್ಮೋಸ್ಟ್ ಅವ್ರನ್ನ ದೂರ ಇಡ್ತಿದ್ದೆ ಬಿಕಾಸ್ ನಾನು ಚೆನ್ನಾಗಿರ್ಲಿಲ್ಲ ಅಂತ. ಯಾರ್ಯಾರು ಇವೆಲ್ಲ ಫೇಸ್ನ ಅನುಭವಿಸಿರ್ತೀರ ಗೊತ್ತಾ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಜೋಕರ್ ಮಾಡಿಬಿಡ್ತಾರೆ ನಮ್ಮನ್ನ. ಅಷ್ಟೇ ನೋಡೋಕೆ ಚೆನ್ನಾಗಿಲ್ದಿರೋರು, ಕಪ್ಪುಗಿರೋರು ಯಾವ್ದಾದ್ರು ಹೀರೋಯಿನ್ ಆಗಿರಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಜನ? ನೆವರ್. ಓಕೆ ನಾನು ಕಪ್ಪಗಿದ್ದೀನಿ ಅದಕ್ಕೆ ಯಾರೂ ಇಷ್ಟಪಡಲ್ಲ ನನ್ನ ಅಂತ ಹೇಳುವಾಗ ಅವರು ಅದನ್ನೇ ಯೋಚನೆ ಮಾಡಿದ್ರಲ್ಲಿ ತಪ್ಪೇ ಇಲ್ಲ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನ್ ಸಮಾಚಾರ? ಇವತ್ತಿನ ವಿಡಿಯೋ ಈಸ್ ಆಲ್ ಅಬೌಟ್ ಯಾರು ಕಪ್ಪಾಗಿದ್ದೀರಾ, ಯಾರು ದಪ್ಪ ಇದ್ದೀರಾ, ಯಾರು ಸಣ್ಣಗಿದ್ದೀರಾ, ಯಾರ್ಯಾರು ಬಾಡಿ ಶೇಮಿಂಗ್ ಅನುಭವಿಸಿರ್ತೀರಾ ಅಂಥವ್ರಿಗೆಲ್ಲರಿಗೂ ಈ ವಿಡಿಯೋ. ಆ್ಯಂಡ್ ಯಾರ್ಯಾರು ಬಾಡಿ ಶೇಮಿಂಗ್ ಮಾಡ್ತಿದ್ದೀರೋ ಗೊತ್ತಾ ಅವ್ರಿಗೂ ಈ ವಿಡಿಯೋ. ಪ್ಲೀಸ್ ಫುಲ್ ನೋಡಿ. ಯಾಕೆ ಅಂದರೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ನನ್ನ ಕಾನ್ಫಿಡೆನ್ಸನ್ನು ಕಳ್ಕೊಂಡಿದ್ದೀನಿ ಸ್ವಲ್ಪ ವರ್ಷದ ಹಿಂದೆ. ಸ್ವಲ್ಪ ವರ್ಷದಲ್ಲ, ಸುಮಾರು ವರ್ಷದಿಂದ. ಈಗ ತಾನೇ ನಾನು ಕಾನ್ಫಿಡೆನ್ಸ್ ತಗೊಂಡು ಬಂದಿರೋದಕ್ಕೆ ನಾನು ನಿಮಗೆಲ್ಲ ಹೇಳ್ತಾ ಇದ್ದೀನಿ ದಟ್ ಬಾಡಿ ಶೇಮಿಂಗ್ ಮಾಡೋದು ಎಷ್ಟು ದೊಡ್ಡ ತಪ್ಪು, ಒಬ್ರು ಮೈಂಡ್ನ ಎಷ್ಟು ಕೆಟ್ಟದಾಗ ಹಾಳು ಮಾಡುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಬೇಕಿತ್ತು. ಯಾಕೆ ಇಷ್ಟು ಬೇಗ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಾನು ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಕಾನ್ಫಿಡೆನ್ಸ್ ಇಲ್ಲದೆ ಇರೋ ರೀಸನ್ನೇ ಒನ್ ಆಫ್ ದ ಬಿಗ್ಗೆಸ್ಟ್ ರೀಸನ್. ಇಷ್ಟು ವರ್ಷ ಬೇಕಾಯಿತು ನನಗೆ ದಟ್ ನಾನು ಕ್ಯಾಮ್ರಾ ಮುಂದೆ ಓಪನ್ ಅಪ್ ಆಗಿ ಮಾತಾಡೋದಕ್ಕೆ ಏನೇ ಇದ್ರು. ಸೊ ಹಾಗಾಗಿ ಈ ವಿಡಿಯೋನ ನಾನು ಈಗಲೇ ಮಾಡ್ತಾ ಇದ್ದೀನಿ. ನಾನು ತುಂಬ ಲೇಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ನಾಟ್ ಅಟ್ ಆಲ್, ಇದು ಯೂಸ್ ಇಲ್ಲ. ಸೊ ಹಾಗಾಗಿ ಈಗಲೇ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೆಲ್ಫ್ ಅಕ್ಸೆಪ್ಟೆನ್ಸ್. ನಮ್ಮನ್ನು ನಾವು ಯಾವತ್ತಿದ್ರೂ ಅಕ್ಸೆಪ್ಟ್ ಮಾಡ್ಕೋಬೇಕು. ನೀನು ಕಪ್ಪಗಿದ್ಯಾ, ನೀನು ದಪ್ಪಗಿದ್ಯಾ, ನೀನು ಸಣ್ಣಗಿದ್ಯಾ ಅಂತ ಹೇಳಿದಾಗ ಜನ ತಲೆ ಒಳಗೆ ತಗೊಳ್ಳೋದನ್ನ ಬಿಟ್ಟು ಹೌದು ನಾನು ಕಪ್ಪಗಿದ್ದೀನಿ, ಹೌದು ನಾನು ದಪ್ಪ ಇದ್ದೀನಿ, ಹೌದು ನಾನು ಸಣ್ಣಗಿದ್ದೀನಿ, ಹೌದು ನಾನು ಚೆನ್ನಾಗಿ ಮಾತಾಡಲ್ಲ, ಹೌದು ನಾನು ಹೀಗೆ ಇರೋದು, ಹೌದು ನಾನು ಲೂಸ್ ಥರ ಆಡ್ತೀನಿ, ಹೌದು ನಾನು ಚೈಲ್ಡ್ ಥರ ಆಡ್ತೀನಿ ಅನ್ನೋದನ್ನ ನಾವು ಹೇಗಿದ್ದೀವಿ ಅದನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡ್ರೆ ಮಾತ್ರ ಬೇರೆಯವ್ರು ಏನೇ ಹೇಳುವಾಗ್ಲೂ ಅದನ್ನು ನಾವು ಕೇರ್ ಮಾಡದೇ ಇರೋದಕ್ಕೆ ಯೂಸ್ ಆಗುತ್ತೆ. ನಾಟ್ ಜಸ್ಟ್ ಬಿಕಾಸ್ ಈಗ ನೀವು ಏನು ಹೇಳ್ತೀರ ಗೊತ್ತಾ, ನಾನು ಕಪ್ಪಗಿದ್ದೀನಿ, ಹೌದು ನಾನು ಕಪ್ಪಗಿದ್ದೀನಿ, ಹೌದು ನಾನು ದಪ್ಪ ಇದ್ದೀನಿ, ಏನಾದರೂ ಮಾಡ್ಬೇಕು, ನಾನು ದಪ್ಪ ಇದ್ದೀನಿ ಅಲ್ವಾ, ಒಂದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿ. ಎಸ್, ನಿಮ್ಮ ಬಾಡಿ ಏನಾದರೂ ಏನೇನು ಹೇಳ್ತಾರೆ ತುಂಬ ಆಗ್ತಲ್ಲ, ತೀರಾ ದಪ್ಪ ಇದ್ದೀರಾ, ಇದರಿಂದ ನಿಮ್ಮ ಹೆಲ್ತಿಗೆ ಇಶ್ಯೂ ಇದೆ, ಹೆಲ್ತ್ ಪ್ರಾಬ್ಲಮ್ ಆಗ್ತಿದೆ, ಅವೆಲ್ಲ ಇತ್ತು ಅಂತ ಅಂದರೆ ನೀವು ಮಾಡಿ. ಅದು ನಿಮ್ಮ ವೈಯಕ್ತಿಕ. ಬೇರೆಯವ್ರೇನೋ ಹೇಳ್ತಾ ಇದ್ದಾರೆ ಅಂತ ನೀವು ಯಾವುದೇ ಕಾರಣಕ್ಕೂ ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ನೀವು ತುಂಬ ದಪ್ಪ ಇದ್ದೀರಾ ಅಂತ ನಿಮಗೆ ನೀವು ಅನಿಸಿದ್ರೆ ಮಾತ್ರ. ಕಪ್ಪಗಿರೋರು ಅಷ್ಟೇ. ನೋ, ಕಲರ್ ಡಸಂಟ್ ಮ್ಯಾಟರ್ ಅಂತ ನನಗೆ ಅನಿಸ್ತಿದೆ. ಮೊದಲು ಅನಿಸ್ತಿರಲಿಲ್ಲ, ಬಟ್ ಇವಾಗ ಅನಿಸ್ತಿದೆ. ಯಾಕೆ ಕಲರ್ನ ನಾವು ಇಷ್ಟು ಇದನ್ನು ಮಾಡ್ತಿದ್ದೀವಿ ನಮಗೆ ಗೊತ್ತಿಲ್ಲ. ನಾವೇ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ನಾವು ಯಾರಾದರೂ ಒಬ್ರು ಕಪ್ಪಗಿದ್ದೀವಿ ಅಂತ ಹೇಳಿದ್ರೆ ಸ್ಕಿನ್ ಕೇರ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಅದನ್ನಂತೆ ಇದನ್ನಂತೆ ಎಲ್ಲ ಮೆತ್ಕೊಂಡ್ಬಿಡ್ತೀವಿ. ನಾನು ನಿಮಗೆ ಹೇಳೋದಲ್ಲ, ನಾನು ಆ ಕೆಲಸ ಮಾಡಿದ್ದೀನಿ. ಎಲ್ಲ ಆಲ್ಮೋಸ್ಟ್ ಫುಲ್ ಕ್ಲೀನ್ ವೈಟ್ ಆಗೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಒಳ್ಳೊಳ್ಳೆ ಕ್ರೀಮ್ಗಳು ಯೂಸ್ ಮಾಡೋದಂತೆ, ಸನ್ಸ್ಕ್ರೀನ್ ಯೂಸ್ ಮಾಡಿ. ಇಟ್ಸ್ ಓಕೆ, ಟ್ಯಾನ್ ಈಸ್ ಡಿಫ್ರೆಂಟ್, ಡಾರ್ಕ್ ಈಸ್ ಡಿಫ್ರೆಂಟ್. ಟ್ಯಾನ್ ಆಗೋದೇ ಬೇರೆ, ನಮ್ಮ ಕಲರ್ ಟ್ಯಾನ್ ಆಗೋದೇ ಬೇರೆ, ಡಾರ್ಕ್ ಆಗಿರೋದೇ ಬೇರೆ. ಸೊ ನಾವು ಡಾರ್ಕ್ ಆಗಿದ್ದೀವಿ ಅಂದರೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ವೀಡಿಯೋಸ್ ಅವ್ರನ್ನ ಬದುಕೋಕ್ಕಾದ್ರೂ ಬಿಡಿ, ಅವ್ರ ಮನುಷ್ಯರು, ಅವರು ಏನೋ ಒಂದು ಮಾಡ್ತಿದ್ದಾರೆ, ಅವ್ರ ಪಾಡಿಗೆ ಅವರು ಏನೋ ಮಾಡ್ತಿದ್ದಾರೆ, ಅದನ್ನು ಮಾಡೋದಕ್ಕೆ ಬಿಡಿ. ಹೌದು ನೀನು ಡಾರ್ಕ್ ಇದ್ದೀನಿ, ಹೌದು ನಾನು ಡಾರ್ಕ್ ಆಗಿದ್ದೀನಿ, ನಿಂಗೇನು ಇವಾಗ? ಏನಾದರೂ ಪ್ರಾಬ್ಲಮ್ ಆಯಿತಾ? ನಾನು ಕಪ್ಪಗಿರೋದು ಏನಾದ್ರು ಪ್ರಾಬ್ಲಮ್ ಇದೆಯಾ? ಇಲ್ಲ ನಾನು ನೋಡೋಕೆ ಚೆನ್ನಾಗಿಲ್ಲ, ನೀನು ನೋಡೋಕೆ ಒಂಥರ ಇದೆಯಪ್ಪ ಅಂತ ಹೇಳಿದ್ರೆ ಇದ್ರೇನು ಪ್ರಾಬ್ಲಮ್? ಅವ್ರಿಗೇನಾದರೂ ಪ್ರಾಬ್ಲಮ್ಮಾ? ಈಗ ನಿಮಗೆ ಪ್ರಾಬ್ಲಮ್ ಆದರೆ ಅವ್ರಿಗೆ ಪ್ರಾಬ್ಲಮ್ ಆದರೂ ಏನು ಪ್ರಾಬ್ಲಮ್ ಇರಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈಗ ನೀನು ಕಪ್ಪಗಿದ್ಯಾ ಅಂತ ಹೇಳಿದಾಗ ಓಕೆ ನಾನು ಕಪ್ಪಗಿದ್ದೀನಿ ಅದಕ್ಕೆ ಯಾರೂ ಇಷ್ಟಪಡಲ್ಲ ನನ್ನ ಅಂತ ಹೇಳುವಾಗ ಅವರು ಅದನ್ನೇ ಯೋಚನೆ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಬಿಕಾಸ್ ನೀವೇ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ನಿಮ್ಮ ಕಲರ್ನ. ಫಸ್ಟ್ ನೀವು ನಿಮ್ಮ ಕಲರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಇಫ್ ಇನ್ ಕೇಸ್ ನೀವು ಅದನ್ನು ಅವ್ರು ಹೇಳಿರೋದನ್ನು ತಲೆಗೆ ತಗೊಂಡ್ರೆ ನಂತರ ಟ್ರಾಮಾ ನಿಮಗೂ ಆಗುತ್ತೆ. ಓಕೆ, ಕಮೆಂಟು ನಮ್ಮ ಕಾನ್ಫಿಡೆನ್ಸ್ನೇ ಅಫೆಕ್ಟ್ ಮಾಡಿಬಿಡುತ್ತೆ. ಯಾಕೆಂತ ನಾನು ಹೇಳ್ತೀನಿ. ನನಗೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನನ್ನು ಆಲ್ಮೋಸ್ಟ್ ಎಲ್ಲರೂ ಕಪ್ಪಗಿದ್ಯಾ ಅಂತ ಹೇಳ್ತಿದ್ರು. ತುಂಬ ಕಪ್ಪಗಿದೆಯಾ, ನೀನು ತುಂಬ ಸಣ್ಣಗಿದೆಯಾ, ನೀನು ಅಗ್ಲಿ ಆಗಿದೆಯಾ ಅಂತ ತುಂಬ ಜನ ಹೇಳ್ತಿದ್ರು.
ಅದರಿಂದ ನನಗೆ ಏನಾಗ್ಬಿಟ್ಟಿತ್ತು ಅಂದರೆ, ನಾನು ಯಾರ ಜೊತೆನೂ ಮಾತಾಡೋದಕ್ಕೂ ತುಂಬ ಹೆದರ್ಕೊಳ್ತಾ ಇದ್ದೆ. ಏನಂತಾರೆ, ಏನು ಅನ್ಕೊಂತಾರೆ, ನಾನು ನೋಡೋಕೆ ಚೆನ್ನಾಗಿಲ್ಲ, ಮೇ ಬಿ ಅವರು ನನ್ನನ್ನು ದೂರ ತಳ್ತಾರೇನೋ, ಅಥವಾ ಅವರು ಮೇ ಬಿ ನನ್ನ ಜೊತೆ ಮಾತಾಡ್ತಾರ, ನಾನು ಕಪ್ಪಗಿರೋದಕ್ಕೆ ಇರಬೇಕೇನೋ ಅನ್ನೋದನ್ನ ನಾನು ಹೇಗೆ ತಲೆಗೆ ತಗೊಂಡಿದ್ದೆ ಅಂದರೆ, ಎಷ್ಟೋ ವರ್ಷ ಬೇಕಾಯಿತು ನಾನು ಅದರಿಂದ ಹೊರಗಡೆ ಬರೋದಕ್ಕೆ. ಲೈಕ್ ನಾನು ಯಾವುದೇ ಥರ ಈಗ ಆಲ್ಮೋಸ್ಟ್ ನಾನು ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಮಾಡೋವಾಗ್ಲೂ ಯೂಸ್ ತಗೋಬೇಕಂದ್ರೂ, ನಾನು ಯೂಟ್ಯೂಬ್ ಮಾಡಬೇಕಂದ್ರೂ ನಾನು ಕಪ್ಪಿದ್ದೀನಿ, ಆ್ಯಕ್ಚುಲಿ ಜನ ಅಕ್ಸೆಪ್ಟ್ ಮಾಡ್ಕೊಳ್ತಾರಾ ಅನ್ನೋದನ್ನ ತಲೆಗೆ ತಗೊಳ್ತಾ ಇದ್ದೆ. ಬಿಕಾಸ್ ಸೊಸೈಟಿ, ನಮ್ಮ ಸೊಸೈಟಿ ನನಗೆ ಎಷ್ಟು ಜನ ತುಂಬ ಮೂಲೆಗಂಪು ಮಾಡಿದ್ದಾರೆ ಅಂತಂದರೆ, ನಾನು ನೋಡೋಕ್ಕೆ ಚೆನ್ನಾಗಿರಲಿಲ್ಲ, ನಾನು ತುಂಬ ಚೆನ್ನಾಗಿ ಮಾತಾಡ್ತಾ ಇರಲಿಲ್ಲ ಅಂತ. ನನಗೆ ತುಂಬ ಸ್ಟೇಜ್ ಫಿಯರ್ ಇರ್ತಿತ್ತು. ನನಗೆ ಯಾವ ಥರ ಇತ್ತು ಅಂದರೆ, ಜನ ಜೊತೆ ನಾನು ಮಾತಾಡ್ತಾ ಇರಲಿಲ್ಲ, ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊತಾ ಇರಲಿಲ್ಲ. ನಾನು ಜಾಸ್ತಿ ಫ್ರೆಂಡ್ಸ್ ಇರಲೇ ಇಲ್ಲ ನನಗೆ ಚೈಲ್ಡ್ಹುಡ್ಡಲ್ಲಿ. ಸೀರಿಯಸ್ಲಿ ಹೇಳ್ತೀನಿ, ನನಗೆ ಫ್ರೆಂಡೇ ಇರಲಿಲ್ಲ ಯಾರೂ. ಅವರು ನನ್ನ ಮೂಲೆ ಮಾಡ್ತಿದ್ರು. ಸೊ ನಾನು ತುಂಬ ಮೂಲೆಯಲ್ಲೇ ಇರೋಕ್ಕೆ ಟ್ರೈ ಮಾಡ್ತಿದ್ದೆ. ಇಫ್ ಇನ್ ಕೇಸ್ ಯಾರಾದರೂ ಹತ್ರ ಬಂದ್ರೂ, ಇನ್ನರ್ ಹೇಳ್ತಾರೆ ತುಂಬ ಒಳ್ಳೆಯವರಾಗಿ ಅವ್ರು ನನ್ನ ಹತ್ರ ಬಂದ್ರೂ, ನಾನೇ ಆಲ್ಮೋಸ್ಟ್ ಅವ್ರನ್ನ ದೂರ ಇಡ್ತಿದ್ದೆ. ಬಿಕಾಸ್ ನಾನು ಚೆನ್ನಾಗಿರಲಿಲ್ಲ ಅಂತ. ನನ್ನ ಜೊತೆ ಇದ್ದರೆ ಯಾರು ನನ್ನನ್ನು ಅವ್ರ ಜೊತೆ ಇದ್ದರೆ, ಇವನ್ ಒಂದು ಗುಂಪಲ್ಲಿ ಇದ್ದಾಗ ನಾನು ಎಷ್ಟು ಮೂಲೆಯಲ್ಲಿ ಇರ್ತಿದ್ದೆ ಅಂತ ನನಗೆ ಮಾತ್ರ ಗೊತ್ತಿತ್ತು. ಸೊ ಅದರಿಂದ ಎಷ್ಟು ಕಾನ್ಫಿಡೆನ್ಸ್ ಕಳ್ಕೊತಿದ್ದೆ ಅಂತ ಅಂದರೆ, ತುಂಬ ಯಾರ್ಯಾರು ಇವೆಲ್ಲ ಫೇಸ್ನ ಅನುಭವಿಸಿರ್ತೀರ ಗೊತ್ತಾ, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಜೋಕರ್ ಮಾಡಿಬಿಡ್ತಾರೆ ನಮ್ಮನ್ನು, ಒಂದು ಲೆವೆಲಲ್ಲಿ ಜೋಕರ್ ಮಾಡಿಬಿಡ್ತಾರೆ. ಆ ಟೈಮಲ್ಲಿ ನಮ್ಮನ್ನು ನೋಡಿ ಆಡ್ಕೊಂಡು ನಗ್ತಾ ಇರುವಾಗ ನಮ್ಮ ಕೈ ಆ ಏಜಲ್ಲಿ ಈ ಥರ ಮೆಚುರಿಟಿ ನಮಗಿರೋದಿಲ್ಲ. ಚಿಕ್ಕದಿದ್ದಾಗಿಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ, ನೀನು ಕಪ್ಪಗಿದ್ಯಾ, ನೀನು ಹಾಗಿದ್ಯಾ, ಹೀಗಿದ್ಯಾ ಅಂತ. ಬಟ್ ಅವಾಗಿಂದನೇ ನಮ್ಮ ಮೈಂಡ್ ಅಷ್ಟು ಮೆಚುರಿಟಿ ಬೆಳೆದಿರೋದಿಲ್ಲ ದಟ್ ನಮ್ಮ ಕಲನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ. ಆವಾಗ ನಾವೇನು ಅಂದ್ಕೊಳ್ತೀವಿ, ದಟ್ ನಾವು ಚೆನ್ನಾಗಿಲ್ಲ, ಹಾಗಾಗಿ ಅದಕ್ಕೆ ಯಾರೂ ನನ್ನ ಜೊತೆ ಮಾತಾಡ್ಸೋದಿಲ್ಲ ಅನ್ನೋ ಟ್ರಾಮಾ ಕುತ್ಕೊಂಡ್ಮೇಲೆ ನೀವು ಏನೇ ಮಾಡೋಕ್ಕೆ ಹೋದ್ರೂ ಅದು ಹೊಡಿತಾನೆ ಇರುತ್ತೆ ತಲೆಗೆ. ಸೊ ಪ್ಲೀಸ್, ನೀವು ಯಾವುದೇ ಮಕ್ಕಳೊಂದಿಗೆ ಆದರೂ ನೀವು ಬಾಡಿ ಶೇಮಿಂಗ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಅಷ್ಟೇ. ಸೊಸೈಟಿಗೆ ಬ್ಯೂಟಿ ಮ್ಯಾಟರ್ಸ್ ಆಗುತ್ತೆ. ಈ ಟಾಪಿಕ್ ನನಗೆ ನಿಜವಾಗ್ಲೂ ಎಷ್ಟು ಇಷ್ಟ ಅಂದರೆ, ಲೈಕ್ ಈ ಟಾಪಿಕ್ನ ನಾನು ಏನಕ್ಕೆ ಮಾತಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಅಂತಂದರೆ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಯಾವುದೇ ಮೂವೀಸ್ ನೋಡಬೇಕಾದ್ರೂ ಆಲ್ಮೋಸ್ಟ್ ನೋಡೋಕ್ಕೆ ಚೆನ್ನಾಗಿಲ್ದಿರೋರು ಯಾವತ್ತಿದ್ರು, ನೋಡೋಕ್ಕೆ ಚೆನ್ನಾಗಿರಲ್ಲ, ನೋಡೋಕ್ಕೆ ಕಪ್ಪಾಗಿರ್ತಾರೆ, ನೋಡೋಕ್ಕೆ ದಪ್ಪಾಗಿರ್ತಾರೆ ಅಂಥವರೆಲ್ಲ ಕಾಮಿಡಿ ಪೀಸ್ಗಳೇ ಮಾಡಿರ್ತಾರೆ. ಆ ಫಿಲಮ್ಗಳ ಪ್ರಾಬ್ಲಮ್ ಅಲ್ಲ, ಆ್ಯಕ್ಚುಲಿ ಜನಗಳ ಮೈಂಡ್ಸೆಟ್ ಪ್ರಾಬ್ಲಮ್. ಯಾವತ್ತಿದ್ರು ಅಷ್ಟೇ, ನೋಡೋಕೆ ಚೆನ್ನಾಗಿಲ್ದಿರೋರು, ಕಪ್ಪುಗಿರೋರು ಯಾವತ್ತಾದ್ರು ಹೀರೋಯಿನ್ ಆಗಿರಲಿ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಜನ? ನೆವರ್. ನೋಡೋಕೆ ಸ್ವಲ್ಪನೂ ಚೆನ್ನಾಗೇ ಇಲ್ಲ. ಯಾಕೆ ಅವ್ರಿಗೆ ಆ್ಯಕ್ಟಿಂಗ್ ಬರಲ್ವಾ? ಅಷ್ಟೇ ಯಾಕೆ? ಅವೆಲ್ಲ ಯಾಕೆ? ಅವರು ಬೇಡ, ಯಾರು ನನಗೆ ಅವ್ರಿಗೆ ಅವಕಾಶಗಳು ಕೊಡೋದಿಲ್ಲ. ಯಾವುದೇ ವಿಷಯಗಳಲ್ಲಾಗಲಿ, ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಾಗಲಿ, ಯಾವುದಕ್ಕೂ ಕೊಡೋದಿಲ್ಲ ಅವ್ರಿಗೆ ಅಂದರೆ ಜಾಗಗಳು. ಸೊ ದೇ ಚೂಸ್ ಸೋಷಿಯಲ್ ಮೀಡಿಯಾ. ಯಾವುದಾದ್ರೂ ಒಂದು ಮಾಡ್ತಾ ಇರ್ತಾರೆ. ಬಟ್ ಅದರಲ್ಲಿ ಕಮೆಂಟಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಷ್ಟು ಜನ ಕಪ್ಪುಗಿರೋರು ಯಾರಾದರೂ ಕಂಟೆಂಟ್ ಏನಾದರೂ ಮಾಡಿಬಿಟ್ರು ಅಂತ ಅಂದ್ಕೊಳ್ಳಿ, ನೀನು ಎಷ್ಟೊಂದು ಜನನ ನೋಡಿರ್ತೀನಿ, ನೀನು ನೋಡೋಕ್ಕೆ ಹಿಂಗಿದೆಯಾ, ನೀನು ನೋಡೋಕ್ಕೆ ಕಪ್ಪಗಿದೆಯಾ, ಅಥವಾ ನೀನು ನೋಡೋಕೆ ದಪ್ಪ ಇದೆಯಾ, ಒಂದು ಸ್ವಲ್ಪ ತಿನ್ನೋದನ್ನು ಕಮ್ಮಿ ಮಾಡು, ಸಣ್ಣಗಿದೆಯಾ, ನೀನು ಏನು ಹೊಟ್ಟೆಗೆ ಸ್ವಲ್ಪ ತಿನ್ನು. ಬ್ರೋ, ನಿಮಗೆ ಏನು ಬಂದಿದೆ? ನನಗೊಂದೊಂದ್ಸಲಿ ಎಷ್ಟು ಕೋಪ ಬರುತ್ತೆ ಅಂದರೆ, ನೀವು ಏನು ಮಾಡ್ತಿದ್ದೀರಾ? ಅಟ್ಲೀಸ್ಟ್ ನೋಡ್ತಿದ್ದೀರಾ ವೀಡಿಯೋಸ್, ಅವ್ರನ್ನ ಬದುಕೋಕ್ಕಾದ್ರೂ ಬಿಡಿ. ಅವ್ರ ಮನುಷ್ಯರು, ಅವರು ಏನೋ ಒಂದು ಮಾಡ್ತಿದ್ದಾರೆ, ಅವ್ರ ಪಾಡಿಗೆ ಅವರು ಏನೋ ಮಾಡ್ತಿದ್ದಾರೆ, ಅದನ್ನು ಮಾಡೋದಕ್ಕೆ ಬಿಡಿ. ಅದನ್ನು ಬಿಟ್ಬಿಟ್ಟು ನೀವು ನೋಡೋಕೆ ಹಾಗಿದೆಯಾ, ಹೀಗಿದೆಯಾ ಅಂತ ಕಮೆಂಟ್ ಮಾಡ್ತಿರಲ್ಲ, ನಾನ್ಸೆನ್ಸ್. ಸೀರಿಯಸ್ಲಿ. ಅವ್ರ ಕಂಟೆಂಟಲ್ಲಿ ಏನಾದರೂ ತಪ್ಪಿದೆಯಾ, ಟ್ರೋಲ್ ಮಾಡ್ತೀರಾ, ಫೈನ್. ನನಗೆ ಇಷ್ಟ ಆಗುತ್ತೆ ಟ್ರೋಲ್. ಬಟ್ ಟ್ರೋಲ್ ಮೇಲೆ ಹೇಳ್ತಾ ಇಲ್ಲ. ಇವಾಗ ಟ್ರೋಲ್ ಮಾಡೋರು ಅಷ್ಟೇ, ಎಷ್ಟೋ ಜನ ನಿನ್ನ ಫೇಸ್ ಸ್ಟ್ರಕ್ಚರ್ ಮೇಲೆ ಟ್ರೋಲ್ ಮಾಡೋದಿಲ್ಲ, ನಿನ್ನ ಕಂಟೆಂಟ್ ಮೇಲೇ ಆಲ್ಮೋಸ್ಟ್ ಟ್ರೋಲ್ ಮಾಡ್ತಾರೆ. ಬಟ್ ಸಮ್ ಆಫ್ ದ ನೆಗೆಟಿವ್ ಕಮೆಂಟ್ಸ್ ಮಾಡೋರು ಇದ್ದಾರೆ ಗೊತ್ತಾ ಜನ, ಅಂಥವ್ರ ಮೇಲೆ ಮಾತ್ರ ಹೇಳ್ತಾ ಇದ್ದೀನಿ. ದಟ್ ಕಂಟೆಂಟ್ ಮೇಲೆ ಚೆನ್ನಾಗಿಲ್ಲ ಮಾಡಿ, ಕೆಟ್ಟದಾಗೆ ಮಾಡಿ. ಚೆನ್ನಾಗಿ ಮಾಡ್ತಲ್ಲ ನೀನು, ಹಂಗಿದ್ಯಾ ಹಿಂಗಿದ್ಯಾ, ಕೆಟ್ಟದಾಗೆ ಮಾಡಿ. ಬಟ್ ನೀವೇನಾದರೂ
ನೋಡೋಕೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡ್ತಿದ್ರೆ ಇಟ್ಸ್ ನಾನ್ಸೆನ್ಸ್. ಬಿಕಾಸ್ ನೀವು ಸ್ವಲ್ಪ ನಿಮ್ಮ ಕನ್ನಡಿ ನೋಡ್ಕೊಳ್ಳಿ, ಇಲ್ಲಾಂದರೆ ನಿಮ್ಮ ಅಂತರಾತ್ಮನ ನೋಡ್ಕೊಳ್ಳಿ, ನೀವೆಷ್ಟು ವರ್ಸ್ಟ್ ಆಗಿದ್ದೀರಾ ಅಂತ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸೊಸೈಟಿನೂ ಅಷ್ಟೇ ಅಕ್ಸೆಪ್ಟ್ ಮಾಡಬೇಕು. ಸ್ವಲ್ಪ ದಪ್ಪಗಿರೋನ್ನ, ಸಣ್ಣಗಿರೋನ್ನ, ಕುಳ್ಳುಕಿರೋನ್ನ, ಉದ್ದಕ್ಕಿರೋನ್ನ ಎಲ್ಲನೂ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ಯೂಟಾಗಿ ಇರೋರು ಇರ್ತಾರೆ, ದಪ್ಪಕ್ಕಿರೋರು ಕ್ಯೂಟಾಗಿರ್ತಾರೆ, ಕಪ್ಪಗಿರೋರು ಲಕ್ಷಣವಾಗಿರ್ತಾರೆ, ವೈಟಿಕ್ಕಿರೋರು ಚೆನ್ನಾಗಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿರೋರು ಇರ್ತಾರೆ. ನೀವು ಒಂದು ಸಲ ಅವ್ರನ್ನ ಚೆನ್ನಾಗಿದೆಯಾ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ನೋಡಿ ಅಲ್ಲ, ಅವ್ರು ನೋಡೋಕೆ ಅಷ್ಟೇ ಚೆನ್ನಾಗಿರ್ತಾರೆ. ನೀವು ತಲೆಯಲ್ಲಿ ಅಂತ ನೋಡಬೇಡಿ ಪ್ಲೀಸ್, ಅಷ್ಟೇ ಹೇಳ್ಕೊಳ್ಳೋದು ನಾನು ನಿಮ್ಮ ಹತ್ರ. ಬಿಕಾಸ್ ಅವ್ರ ಕಾನ್ಫಿಡೆನ್ಸ್ನ ನೀವೇ ಹಾಳು ಮಾಡಿಬಿಡಿ, ಆ ಪಾಪನ ಕಳಿಸ್ಕೋಬೇಡಿ. ಬಿಕಾಸ್ ಅವರ ಹೋಲ್ ಜೀವನದಲ್ಲಿ, ಅವರ ಇಡೀ ಜೀವನದಲ್ಲಿ ಆ ಮಕ್ಕಳಿಗೆ ಹೇಳೋದಾಗಲಿ, ಅವ್ರದ್ದು ಇದಕ್ಕೆ ಆ ಕಾನ್ಫಿಡೆನ್ಸ್ನ ಕಳಿಸೋದಾಗಲಿ ಮಾಡಬೇಡಿ. ಅವ್ರು ಏನೋ ಒಂದು ಮಾಡ್ತಿರ್ತಾರೆ, ಬದುಕಾಗ್ಬಿಡಿ ಅಷ್ಟೇ ಕೇಳ್ಕೊಳ್ಳೋದು ಈ ವಿಡಿಯೋದಲ್ಲಿ. ನಾನು ನಿಜವಾಗ್ಲೂ ಕೆಲವೊಂದನ್ನ ನಾವು ನಾರ್ಮಲೈಸ್ ಮಾಡ್ಕೊಳ್ಳೇಬೇಕು. ಬೈ ಬರ್ತೆ ಬಂದ್ಬಿಡತ್ತೆ ಆ್ಯಕ್ಚುಲಿ ನನ್ನ ಪ್ರಕಾರ. ಈಗ ನಾವು 6 ಮಂತ್ ಪ್ರೆಗ್ನೆಂಟ್, ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ, ನಾನು ವೀಡಿಯೋಸ್ ನೋಡಿದ್ದವ್ರಿಗೆ. ಅಂಥವ್ರಿಗೆ ನನಗೆ ಏನು ಗೊತ್ತಾ, ಈಗಲೇ ಆಲ್ಮೋಸ್ಟ್ ಎಲ್ಲ ಜನ ಹೇಳ್ತಾರೆ ಕೇಸರಿ ಕುಡಿ, ಮಗು ನಿನ್ನ ಥರ ಕಪ್ಪಾಗ್ಬಿಡುತ್ತೆ. ಅಂದರೆ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಕೂಡ ನನ್ನಷ್ಟೇ ಡಾರ್ಕ್ ಇದ್ದಾರೆ. ಸೊ ನಮ್ಮ ಥರ ಆಗಿಬಿಡುತ್ತೆ, ಕೇಸರಿ ಕುಡಿಬೇಕು ಸ್ವಲ್ಪ, ಮಗು ಚೆನ್ನಾಗಿ ವೈಟ್ ಏನು ಹುಟ್ಟಬೇಕು ಅಂದರೆ ದಿನ ಹತ್ತಿನೋ ಅಂತ ಆಲ್ಮೋಸ್ಟ್ ಹೇಳ್ತಾರಲ್ಲ. ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ. ಅದಕ್ಕೆ ಅಷ್ಟೇ ಕಾನ್ಫಿಡೆಂಟ್ ತುಂಬಿಸೇ ಬೆಳೆಸ್ತೀನಿ. ನನಗೆ ಗೊತ್ತು ನನ್ನ ಮಗುಗೆ ಯಾವ ಕಲರ್ ಆದರೂ ಬರಲಿ, ಕಪ್ಪಾದರೂ ಬರಲಿ, ಬಿಳಿ ಆದರೂ ಬರಲಿ, ಯಾವುದಾದ್ರೂ ಬರಲಿ, ಬಟ್ ನನ್ನ ಮಗುಗೆ ಯಾವತ್ತೂ ನನ್ನ ಕಾನ್ಫಿಡೆನ್ಸ್ನ ಕಮ್ಮಿ ಮಾಡ್ಸೋಕೆ ನಾನು ಬಿಡೋದೇ ಇಲ್ಲ. ಬಿಕಾಸ್ ನನ್ನ ಥರ ಯಾವತ್ತೂ ಆಗಬಾರ್ದು ಅದು ಅಷ್ಟೇ. ಬಿಕಾಸ್ ನನಗೆ ಒಂಥರ ಹೇಳುವಾಗಲೇ ದುಃಖ ಬರ್ತಿದೆ. ದಟ್ ಬಾಡಿ ಶೇಮಿಂಗ್ ಮಾಡೋದು ಎಷ್ಟು ವರ್ಸ್ಟ್. ಅದು ಟ್ರಾಮಾ ಕುತ್ಕೊಂಡ್ಮೇಲೆ ಅದರಿಂದ ಹೊರಗೆ ಬರೋದು ಎಷ್ಟು ಕಷ್ಟ. ಪ್ಲೀಸ್ ಮಾಡಬೇಡಿ, ಬಾಡಿ ಶೇಮಿಂಗ್ ಮಾಡಲೇಬೇಡಿ, ಯಾರಿಗೂ ಮಾಡಬೇಡಿ. ಅದರಿಂದ ಅವ್ರ ಟ್ರಾಮಾ ಹೋದರೆ ಅವರು ತುಂಬ ಅವ್ರು ಅದನ್ನು ತಲೆಗೆ ಹಾಕ್ಕೊಂಡ್ರೆ ತುಂಬ ಕಷ್ಟ ಇದೆ. ಈ ವಿಡಿಯೋದಲ್ಲಿ ಮೇ ಬಿ ಬಾಡಿ ಶೇಮಿಂಗ್ ಮಾಡೋರಿಗೆ ಹೇಳ್ತಿದ್ದೀನಿ. ಆ್ಯಂಡ್ ನೀವು ಬಾಡಿ ಶೇಮಿಂಗ್ ತೊಗೊಳ್ತಿದ್ದೀರಲ್ಲ, ನಿಮಗೂ ಹೇಳ್ತಿದ್ದೀನಿ, ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಿಮ್ಮ ಕಲರ್ನ ಅಷ್ಟೇ. ಓಕೆ ಬಾಯ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಯಾರು